ಕೆನಾಲ್ಗಳಿಗೆ ನೀರು ಹರಿಸುವುದನ್ನು ನಿಲ್ಲಿಸಬಾರದು. ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್ ಆಗ್ರಹ. ಕೃಷ್ಣಾ ನದಿಯಲ್ಲಿ ಒಳಹರಿವು ಇರುವವರೆಗೂ ಕರಿಮಸೂತಿ, ಐನಾಪುರ ಹಾಗೂ ಬಸವೇಶ್ವರ ಏತ ನೀರಾವರಿ ಯೋಜನೆಗಳ ಕೆನಾಲ್ಗಳಿಗೆ ನೀರು ಹರಿಸಲೇಬೇಕು ಎಂದು ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದರು. ಅವರು ಮಧುಭಾವಿ ಗ್ರಾಮದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು. ಕೆನಾಲ್ ನೀರನ್ನೇ ನಂಬಿ ಈ ಭಾಗದ ರೈತರು ಕಬ್ಬು, ಹೆಸರು, ಉದ್ದು ಸೇರಿದಂತೆ ಅನೇಕ ಪ್ರಮುಖ ಬೆಳೆಗಳನ್ನು ಲಾವಣಿ ಮಾಡಿದ್ದಾರೆ. ಆದರೆ ನಿರೀಕ್ಷಿಸಿದಂತೆ ಮಳೆ ಆಗಲಿಲ್ಲ. ಹೀಗಾಗಿ ಸಂಕಷ್ಟದಲ್ಲಿರುವ ರೈತರು ಕೃಷ್ಣಾ ನದಿ ನೀರಿನ ಮೇಲೆಯೇ ಅವಲಂಬಿತರಾಗಿದ್ದಾರೆ. ಈಗಷ್ಟೇ ಕೆಲ ದಿನಗಳ ಹಿಂದೆ ಕರಿಮಸೂತಿ ಮತ್ತು ಖಿಳೆಗಾಂವ್, ಬಸವೇಶ್ವರ ಕೆನಾಲ್ಗಳ ಮೂಲಕ ನೀರು ಬಿಡಲಾಗುತ್ತಿದೆ. ಆದರೆ ಏಕಾಏಕಿ ಕೆನಾಲ್ಗಳಿಗೆ ನೀರು ಹರಿಸುವುದನ್ನು ನಿಲ್ಲಿಸಬೇಕೆಂದು ರಾಜ್ಯ ಸರ್ಕಾರ ಅವೈಜ್ಞಾನಿಕವಾಗಿ ಆದೇಶಿಸಿದೆ. ಈ ಹಿನ್ನೆಲೆಯಲ್ಲಿ ನೀರು ಹರಿಸುವುದನ್ನು ನಿಲ್ಲಿಸಿದಲ್ಲಿ ರೈತರೊಂದಿಗೆ ಉಗ್ರ ಪ್ರತಿಭಟನೆ ಮಾಡುವುದಾಗಿ ಶ್ರೀಮಂತ್ ಪಾಟೀಲ್ ಎಚ್ಚರಿಸಿದರು. ಸುದ್ದಿಗೋಷ್ಠಿಯಲ್ಲಿ ಧುರೀಣರಾದ ರಾಮು ಮಗದುಂ, ಮುರುಗಪ್ಪ ಮಗದುಂ, ದಿಲೀಪ್ ಪವಾರ್, ರಮೇಶ್ ನೀವಲಗಿ, ಈಶ್ವರ್ ಕುಂಬಾರೆ, ಬಾಳು ಮಗದುಂ, ಆರ್.ಎಂ. ಪಾಟೀಲ್, ಮಾಂತು ಕಾಂಬಳೆ, ರಾವ್ಸಾಬ್ ಮಗದುಂ, ಸದಾಶಿವ್ ಮಗದುಂ, ಸಿದ್ದರಾಯ್ ವಣಜೋಳ್, ಸಂತೋಷ್ ಮಗದುಂ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮೆಟ್ರೋಲಜಿ ಡಿಪಾರ್ಟ್ಮೆಂಟ್ದವರು ಈ ವರ್ಷ ಒಂದು ದೊಡ್ಡ ಭೀಕರ ಅಂತ ಬರಗಾಲ ಬೀಳುವುದು ವ್ಯಕ್ತ ಮಾಡ್ಯಾರ ತಮ್ಮ ಭವಿಷ್ಯ. ಅದಕ್ಕೆ ಈಗೇನು ಮಳೆ ಮೊನ್ನೆ ಆಗೈತಿ, ಕೃಷ್ಣಾ ನದಿ ಈಗ ಹರಿತಾ ಇದೆ. ಮತ್ತು ಯಾವಾಗ ನೀರು ಹರಿತೈತಿ ಅವಾಗ ಇವು ನಮ್ಮ ಕರಿಮಸೂತಿ ಯೋಜನೆ ಆಗಲಿ, ಖಿಳೆಗಾಂವ್ ಆಗಲಿ ಅಥವಾ ಐನಾಪುರ ಲಿಫ್ಟ್ ಇವೆಲ್ಲ ಚಾಲೂ ಇರಬೇಕು. ಈಗ ನೀರು ಹರಿಯೋದು ಚಾಲೂ ಇದ್ದಾಗ ಕೂಡ ಬಂದ್ ಮಾಡಿದ್ದು ಯಾರೇ ಆದೇಶ ಮಾಡಿದ್ರೆ ಗೌರ್ಮೆಂಟ್ದವರು, ಅದು ತಪ್ಪದು. ಈಗ ನಾಳೆ ಮಳೆ ಹೆಚ್ಚಾದ್ರೂ ಕೂಡ ಈಗ ನಮ್ಮ ಒಂದು ಬೆಳೆ ಒಣಗೋದು, ಈಗ ನಮ್ಮ ಬೆಳೆನ ಮಾಡ್ಲಿಕ್ಕೆ ಬಂದಿಲ್ಲ. ನಾಳೆ ನೀವು ಚಾಲೂ ಮಾಡಿದ್ರು ಕೂಡ ಏನು ಉಪಯೋಗ ಆಗಿಲ್ಲ ನಮಗೆ. ಅದಕ್ಕೆ ಈಗ ಎಲ್ಲಿ ತನಕ ಫ್ಲೋ ಚಾಲೂ ಐತಿ, ನೀರು ಹರಿವು ಚಾಲೂ ಐತಿ ಕೃಷ್ಣಾ ನದಿಯಲ್ಲಿ, ಅಲ್ಲಿ ತನಕ ಇವು ಮಳೆಗಾಲದಾಗ ಯಾವತ್ತೂ ಚಾಲೂ ಮಾಡಬೇಕು ಇವ ಸ್ಕೀಮ. ಅದು ಬಂದ್ ಮಾಡಿದ್ರೆ ನಾವು ಎಲ್ಲರೂ ರೈತರು ಕೂಡಿ ಸ್ಟ್ರೈಕ್ ಮಾಡಿ ನಾವು ಅದಕ್ಕೆ ಚಾಲೂ ಮಾಡುವವರೆಗೆ ನಾವು ಅವ್ರಿಗೆ ಬಿಡಂಗಿಲ್ಲ. ಸರ್, ಈಗ ಸರ್ಕಾರ ಆದೇಶಕ್ಕೆ ಏನು ಹೇಳ್ತೀರಿ ಸರ್? ಸರ್ಕಾರ ಇದು ಆದೇಶ ಈಗ ರೈತರು ಈಗೆಲ್ಲ ನೂರಾರು ಕೋಟಿ ಖರ್ಚು ಮಾಡಿ ಸ್ಕೀಮ್ ಮಾಡಿದ್ದಾರೆ ಸರ್ಕಾರದವರು. ಮತ್ತು ಚಾಲೂ ಫ್ಲೋ ಚಾಲೂ ಇದ್ದಾಗ ಕೂಡ ನೀರು ಹರಿವು ಇದ್ದಾಗ ಕೂಡ ಮಾಡಂಗಿಲ್ಲ ಅಂದ್ರೆ ತಪ್ಪಾಗ್ತದೆ. ಇದು ನಾಳೆ ಮಹಾಪೂರ್ ಮತ್ತು ಮಳೆ ಆದ್ರೆ ಒಮ್ಮೆ ನಾವು ಬೆಳೆ ಹೋದ್ವು ಅಂದ್ರೆ ನಾಳೆ ಅದು ಮಹಾಪೂರ್ ಬಿ ಏನು ತೊಗೊಂಡು ಮಾಡೋದು ಮತ್ತು ನೀರು ಏನು ತೊಗೊಂಡು ಮಾಡೋದು. ಒಮ್ಮೆ ನಾವು ಈಗ ಬೆಳೆ ಹೋತಂದ್ರೆ ಈ ಖರೀಫ್ ಸೀಸನ್ ಹೋತಂದ್ರೆ ಮುಗೀತು. ನಾವು ಈ 4 ತಿಂಗಳ ಸಲುವಾಗಿ ಐತಿದ್ದು. ಈ 4 ತಿಂಗಳು ನಾವು ಪುಕ್ಕಟ್ಟು ಹೋದ್ವು ಅಂದ್ರೆ ಇಲ್ಲಿ ಕೆಟ್ಟ ಬರಗಲ್ಲ. ನಾಳೆ ನಮಗೆ ಏನೋ ತಿನ್ನಕ್ಕೆ ಏನು ಸಿಗಂಗಿಲ್ಲ, ದನಗಳು ಕರುಗಳಿಗೆ ನೋವು ಸುಧಾ ಸಿಗಂಗಿಲ್ಲ. ಅದಕ್ಕೆ ಈ ಫ್ಲೋ ಚಾಲೂ ಇದ್ದಾಗ ಈ ಸ್ಕೀಮ್ಗಳು ಬಂದ್ ಮಾಡಬಾರ್ದು.